ಈ ವರ್ಷ ನಮ್ಮ ಮನೇಲಿ ಗೌರಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಮ್ಮ ಅಪ್ಪಾಜಿ ಮುಂಚೆನೇ 4 ಬಾಳೆ ಮರ ಕಡ್ದಿಟ್ಟಿದ್ರು ಹಿಂದೆ ದಿನವೇ. ನೆಕ್ಸ್ಟ್ ಅದನ್ನು ರೆಡಿ ಮಾಡಿಬಿಟ್ಟು ಈ ಥರ ಎಲ್ಲ ಕಡ್ಡಿ ಎಲ್ಲ ಚುಚ್ಚಿಬಿಟ್ಟು ನಮಗೆ ರೆಡಿ ಮಾಡಿ ಕೊಡ್ತಾಯಿದ್ರು. ನೆಕ್ಸ್ಟ್ ಬಾಳೆ ಮರ ಎಲ್ಲ ಸೆಟ್ ಕೊಟ್ಟಾದಮೇಲೆ ತಮ್ಮ ನಾನು ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಕರ್ಟನ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ವಿ. ಮೇಲೆ ಎಲ್ಲ ಸೀರೆ ಬಿಟ್ಬಿಟ್ಟು ಚಪ್ರನೆಲ್ಲ ಡೆಕೋರೇಟ್ ಮಾಡಿದ್ವಿ. ಅವ್ನು ಬಂದಿರಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಅವ್ನು ಬಂದಿದ್ದು ತುಂಬ ಹೆಲ್ಪ್ ಆಯಿತು. ಯಾಕಂದರೆ ನನಗೊಬ್ಳ ಕೈಯಲ್ಲೇ ಆಗ್ತಾ ಇರಲಿಲ್ಲ ಚಪ್ರ ಹಾಕೋಕ್ಕೆ. 2-3 ಜನ ಬೇಕೇ ಬೇಕು ಚಪ್ರ ಹಾಕೋಕ್ಕೆ. ತಮ್ಮ ಬಂದಿದ್ದರಿಂದ ಅವನು ನಾನು ಸೇರಿ ಇಬ್ಬರು ಪಟ ಚಪ್ರ ಹಾಕಿದ್ವಿ. ಆಮೇಲೆ ಪೂರ್ತಿ ಅವನೇ ಒಳಗೆಲ್ಲ ಡೆಕೋರೇಷನ್ ಅದು ಇದು ಎಲ್ಲ ಅವನೇ ಮಾಡಿದ್ದು. ತುಂಬ ಎಲ್ಲ ಆಲ್ಮೋಸ್ಟ್ ಅವನೇ ರೆಡಿ ಮಾಡಿಕೊಟ್ಟಿದ್ದು. ಅವನು ಬಂದಿದ್ದರಿಂದ ತುಂಬ ಹೆಲ್ಪ್ ಆಯಿತು. ತಮ್ಮನಿಗೆ ಬಣ್ಣದ ಪೇಪರ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಫ್ಲವರ್ಸ್ ರೆಡಿ ಮಾಡು ಅಂತ ಹೇಳಿದ್ದೆ. ಅವ್ನು ಫ್ಲವರ್ಸ್ ಎಲ್ಲ ಚಿಕ್ಕದು ದೊಡ್ಡದೆಲ್ಲ ರೆಡಿ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡಲ್ಲೆಲ್ಲ ಅಂಟಿಸ್ತಿದ್ದ. ಆಮೇಲೆ ಗೌರಿ ಕೂರಿಸೋ ಚೇರು ಟೇಬಲ್ಸ್ ಎಲ್ಲ ಇತ್ತು. ಅದಕ್ಕೂ ಕೂಡ ನಾನು ತಮ್ಮ ಸೇರಿಕೊಂಡು ಇಬ್ಬರು ಕಟ್ ಮಾಡಿಬಿಟ್ಟು ಆ ಚೇರ್ಸ್ನೆಲ್ಲ ರೆಡಿ ಮಾಡಿದ್ವಿ. ಬಣ್ಣದ ಪೇಪರೆಲ್ಲ ಅಂಟಿಸ್ಬಿಟ್ಟು ಪ್ರತಿ ವರ್ಷ ನಾನು ಮತ್ತು ನಮ್ಮ ಅಶು ಇಬ್ಬರು ಸೇರಿಬಿಟ್ಟು ಚಪ್ರ ಹಾಕ್ತಾಯಿದ್ವಿ. ಈ ವರ್ಷ ಅವಳಿಗೆ ಲೀವ್ ಕೊಟ್ಟಿರಲಿಲ್ಲ ಕಂಪ್ನೀಲಿ, ಸೊ ಅವಳು ಬಂದಿರಲಿಲ್ಲ. ತಮ್ಮನಿಗೆ 1 ವಾರ ರಜೆ ಇತ್ತು. ಸೊ 1 ವಾರ ಇಲ್ಲೇ ಇದ್ದ ನಮ್ಮ ಮನೆಯಲ್ಲೇ. ಅವನು ನಾನು ಇಬ್ಬರು ಸೇರಿಬಿಟ್ಟು ಚಪ್ರ ರೆಡಿ ಮಾಡಿದ್ವಿ. ಫುಲ್ಲು ಅವನದೇ ಎಲ್ಲ ಚಪ್ರದ ಕೆಲಸ ಎಲ್ಲ ಅವನ್ನೇ ನೋಡ್ಕೊಂಡಿದ್ದ ಈ ಸಲ. ಪೂರ್ತಿ ರೆಡಿ ಆದಮೇಲೆ ಹೀಗೆ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಚೆನ್ನಾಗಿ ಮಾಡಿದ್ದಾನೆ ನನ್ನ ತಮ್ಮ. ನೋಡಿ ಫ್ಲವರ್ಸ್ ಎಲ್ಲ ಕಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಆದರೆ ಗೌರಿಗೆ ಬಾಗಿಲು ಮಾಡಿರಲಿಲ್ಲ ಗೌರಿ ಮಂಟಪಕ್ಕೆ. ಅದಕ್ಕೆ ಲೈಟಿಂಗ್ಸ್ ಹಾಕೋಣ ಅಂತ ಹೇಳಿಬಿಟ್ಟು ಲೈಟ್ಸ್ ಎಲ್ಲ ತಂದಿದ್ರು ಅಪ್ಪಾಜಿ. ಅದನ್ನು ಅಪ್ಪಾಜಿ ಮತ್ತು ತಮ್ಮ ಇಬ್ಬರು ಸೇರಿ ರೆಡಿ ಮಾಡಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ನೋಡಿ. ಗೌರಿ ಚೆಂದಾಗಿ ರೆಡಿ ದೊಡ್ಡ ಹೇಳ್ತಾ ಇದ್ದಾರೆ ನೋಡಿ, ಕೇಳಿಸ್ತಾ ಇದೆ ಅಂತೆಲ್ಲ ಮುಗಿದ್ಮೇಲೆ ಸಂಜೆ 6:15 ಗೌರಿ ತುಂಬೋ ಮುಹೂರ್ತ ಇತ್ತು. ಎಲ್ಲರೂ ಆಮೇಲೆ ಬಾವಿಗೆ ಹೋದ್ವಿ. ನೋಡಿ ಇಲ್ಲಿ ನಮ್ಮಮ್ಮ ಬೀಸಣಿಕೆ ಹಾಕ್ತಾ ಇದ್ದಾರೆ ಗೌರಿಗೆ. ಅದಕ್ಕೆ ಬೀಸಣಿಕೆ ಅಂತ ಹೇಳ್ತೀವಿ ನಮ್ಮ ಸೈಡು. ನೀಟಾಗಿ ಎಲ್ಲ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಮಳೆ ಬರ್ತಾ ಇತ್ತು. ಕೈಯಲ್ಲಿ ಛತ್ರಿ ಅದು ಇದು ಎಲ್ಲ ಐಟಮ್ಸ್ ಎಲ್ಲ ಇತ್ತು, ಪ್ರಸಾದ ಅದೆಲ್ಲ ಇತ್ತು ಕೈಯಲ್ಲಿ. ಅದಕ್ಕೋಸ್ಕರ ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟು ಎಲ್ಲ ಹಾರಗಳು, ಏನೇನು ಹಾರಗಳಿದ್ದಾವೆ ಗೌರಿಗೆ ನಮ್ಮ ಮನೇಲಿ ನಾವು ಹಾಕೋದು, ಅದೆಲ್ಲ ಹಾರಗಳನ್ನ ಒಂದೊಂದೇ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಕಂದರಾಲಯ ಕರಿ ಗೌರಿ ಉಮಾಶಂಕರ
ರೆಡಿ ಮಾಡ್ಕೊಬಿಟ್ಟು ನಮ್ಮಮ್ಮ ಗೌರಿಗೆ ಅರಿಶಿನ ಕುಂಕುಮ ಗಂಧ ಕಪ್ಪು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಮನೆಯಿಂದನೇ ತಗೊಬಂದಿರ್ತೀವಿ. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಗಂಧ ಎಲ್ಲ ತೆಗೆದಿರ್ತೀವಿ. ಗಂಧದ ಬೊಟ್ಟು ಕಣ್ಣು ಎಲ್ಲ ಗೌರಮ್ಮಂಗೆ ಇಟ್ಬಿಟ್ಟು ಗೌರಮ್ಮಂಗೆ ಅಲಂಕಾರ ಮಾಡಿಕೊಂಡು ನೆಕ್ಸ್ಟು ಗೌರಮ್ಮಂಗೆ ಅಮ್ಮ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡ್ರು. ಹಾಗೆ ಎಲ್ಲರೂ ಗೌರಮ್ಮಂಗೂ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನೋಡಿ ನಮ್ಮನೆ ಗೌರಮ್ಮ ಫುಲ್ ರೆಡಿ ಆದಮೇಲೆ ಹೇಗೆ ಕಾಣಿಸ್ತಿದ್ದಾಳೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ನಮ್ಮನೆ ಗೌರಮ್ಮ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮನೆ ಗೌರಿ. ನೆಕ್ಸ್ಟು ಪೂಜೆ ಎಲ್ಲ ಮುಗೀತು. ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಬಾವಿಲಿ ಯಾರ್ಯಾರಿದ್ರು ಅವರೆಲ್ಲ ಸೇರಿಬಿಟ್ಟು ಗೌರಮ್ಮಂಗೆ ಗೌರಿ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬರ್ರಿ ಪೂಜೆ ಮಾಡಿ. वाले तो करी गवरिया ಬೆನವಗತ ಕಳಿರಿ ನೆನಿರಣ್ಣ ನೀ ಬುಟ್ಟಿ ಉಂಡೆ ಅಂಬೆಳಕೊಂದು ಕೇರಗನಿನ ಮಕ್ಕಳೊಡ ನೆಕ್ಸ್ಟ್ ಎಲ್ಲರೂ ಬಾವಿಯಿಂದ ಗೌರಮ್ಮನ ಕರ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೇಗೆ ಹೋಗ್ತಾ ಇದ್ದಾರೆ. ಗುಂಡಿಗೆಯ ತುಂಬ ನಿಂದೆ ನಾಮ ಸ್ಮರಣೆ ಕೇಳೆ ಗೌರೇ, ಹುಲಿಯ ಮುಂದೆ ನಿಲ್ಲೋ ಗಂಡು ನಾ ನಿನ್ನ ಮುಂದೆ ಅಂಜೋದ್ಯಾಕೆ, ಕಂಡೆ ಕಂಡೇನ ಚೆಲುವ ಮಗವ ಕಂಡೆ ಕಂಡೇನ ಗೌರೀಶನ ಇಂಥ ಜಗದೀಶ ಸರ್ವೇಶನ ಬಾಳ ಸಂಗಾತಿ ನೀವೇನವ್ವ ಗೌರಿ 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 ಗುಂಡಿಗೆಯ ತುಂಬ ನಿಂದೆ ನಾಮ ಸ್ಮರಣೆ ಕೇಳೆ ಗೌರೇ. ಗೌರಿನ ಮಂಟಪದೊಳಗೆ ಕೂರಿಸಿದ ಮೇಲೆ ಹೇಗೆ ಕಾಣ್ತಾ ಇದೆ ಬನ್ನಿ ತೋರಿಸ್ತೀನಿ. ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ. ನಕ್ಕರೆ ಸಾಕು ಆ ಮುದ್ದು ಮುದ್ದು ಗೌರಿ ಕೈಲಾಸ ಖಾಲಿ ಖಾಲಿ ಕರಕುಟವೆಲ್ಲ ಇದ್ದರು ಕೋಟಿ ಕೋಟಿ ಶೃಂಗಾರಕ್ಕೆಲ್ಲ ಬೇಲಿ ಕಂಡೆ ಕಂಡೇನ ಶಿವನಾಟವ ಕಂಡೆ ಕಂಡೇನ ಒಡನಾಟವ ಪಟ್ಟೆ ವಿಭೂತಿ ಮೈಯಲ್ಲಿಯೇ ಪಟ್ಟಾಯಿಸು ದೇವಿ ತುಂಟಾಟವ
ಎಲ್ಲರೂ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಮತ್ತು ನಮ್ಮ ತಂಗಿ ಅಲ್ಲೇನೇನೋ ಮಾತಾಡ್ಕೊಂಡು ಕಾಮಿಡಿ ಮಾಡ್ತಾ ಇದ್ರು ಇಬ್ಬರು. ಗೌರಮ್ಮ ಕನ್ಸಕ್ ಬುಲ್ಡಿ ಹೊಡಿಬೇಕಂತೆ ಮಾಡ್ತೀನಿ ನೋಡ್ರಿ ಬಿಸ್ನೆಸ್. ನಾನು ಬೊಕ್ಕೆ ಬಿಸ್ನೆಸ್ ಸಜೆಸ್ಟ್ ಮಾಡ್ದೆ ಅವಳಿಗೆ. ನಂದೇ ಒಂದು ಬಿಸ್ನೆಸ್ ಮಾಡ್ತೀನಿ, ನೀನು ಪಬ್ಲಿಸಿಟಿ. ಗಣಪನೇ ನೂರು ವಂದನೆ ಗೌರಿ ಪುತ್ರನೇ ಹೂವ ತರುವೆನು ನಿನಗೆ ಗಣಪ ಹೂವ ತರುವೆನು ನಿನಗೆ ತುಂಬೆ ಹೂವ ನಾ ತರುವೆ ತುಂಬೆ ಹೂವ ನಾ ತರುವೆ ಹೊಂಬೆಳಕಾಗು ಬಾಳಿಗೆ ನಿನಗೆ ಹೂವ ತರುವೆನು ನಿನಗೆ ಗಣಪ ಹೂವ ತರುವೆನು ನಿನಗೆ ಸೇವಂತಿಗೆ ಶಿವನೇ ಭಯನಂದರನೆ ಹರನೇ ಶಿವನೇ ಮಂಗಳ ಗೌರಿಗೆ ಎರಡೇ ಬೆರಳಲಿ ಕುಮಕುಮದ 3 ದಿನ ಗೌರಮ್ಮನ ನಮ್ಮ ಮನೇಲಿ ಇಟ್ಕೊಂಡಿದ್ವಿ. 4ನೇ ದಿನ ಗೌರಿ ಬಿಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಗೌರಿ ಬಿಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಅಮ್ಮ ಗೌರಿನ ಎತ್ಕೊಂಡಿದ್ದಾರೆ. ಹೀಗೆ ಎತ್ಕೊಂಡು ಮನೆಯಿಂದ ಆಚೆ ನಿಂತ್ಕೊಂಡು ಗೌರಮ್ಮನ ಎತ್ಕೊಂಡು ಅಕ್ಕಿ ಕೈಯಲ್ಲಿ ತೊಗೊಂಡು ಹಂಗೆ 3 ಸುತ್ತು ತಿರುಗಿಬಿಟ್ಟು ಮನೆಗೆ ಅಕ್ಕಿ ಬಿರಬೇಕು. ಅದೇನೋ ಶಾಸ್ತ್ರ ಇದೆ, ಅದನ್ನು ಮಾಡ್ತಾ ಇದ್ದಾರೆ ಅಮ್ಮ. ನೆಕ್ಸ್ಟು ಗೌರಮ್ಮನ ಎತ್ಕೊಂಡು ರಾಮೇಶ್ವರ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರೂ ಗೌರಿನ ಬಿಡೋಕ್ಕೆ. ಇಡೀ ಊರಲ್ಲಿ ಯಾರ್ಯಾರು ಗೌರಿ ತಂದಿದ್ದಾರೋ ಅವರೆಲ್ಲರೂ ಗೌರಮ್ಮನ ಎತ್ಕೊಂಡು ಇಲ್ಲಿ ಸರ್ಕಲ್ ಹತ್ರ ಬಂದಿರ್ತಾರೆ. ನೆಕ್ಸ್ಟು ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ ಬರೋವರೆಗೂ. ನೋಡಿ ಎಲ್ಲ ಪಟಾಕಿ ಎಲ್ಲ ಹೇಗೆ ಹೊಡಿತಾ ಇದ್ದಾರೆ ನೋಡಿ. ಇಲ್ಲಿ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ದುಳ್ಳೆಲ್ಲ ಕಟ್ಟಿರ್ತಾರೆ. ದುಳ್ಳಿನ ಮೇಲೆ ಗೌರಮ್ಮನ ಕರ್ಕೊಂಡು ಬಿಡೋಕ್ಕೆ ಹೋಗ್ತಾರೆ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ವಿ. ಮಳೆ ಬೇರೆ ಬರೋ ಥರ ಇತ್ತು. ಇವ್ರು ಬೇರೆ ಗೌರಿನ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡಿ ಅವರಾಗೆ ಹೊರಟ್ಬಿಟ್ರು ಗೌರಿ ಕರ್ಕೊಂಡು. ಯಾಕಂದರೆ ಮಳೆ ಬಂದರೆ ಗೌರಿ ಬಿಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹೊರಟ್ಬಿಟ್ರು. ಇದನ್ನು ನೋಡಿ, ಇದು ನಮ್ಮೂರಿನ ಕೆರೆ. ಎಲ್ಲ ಇಡೀ ಊರಲ್ಲಿ ಯಾರ್ಯಾರ ಮನೇಲಿ ಗೌರಮ್ಮನ ತಂದಿರ್ತಾರೋ ಎಲ್ಲರೂ ಈ ಕೆರೆಗೆ ತಗೊಬಂದು ಗೌರಿ ಬಿಡ್ತಾರೆ. ನೋಡಿ ಎಷ್ಟೊಂದು ಜನ ಸೇರಿರ್ತಾರೆ. ನಮ್ಮಮ್ಮ ಗೌರಿ ಬಿಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಚೆಂಡನ್ನು ಎತ್ಬಿಟ್ಟು ನಮ್ಮ ತಂಗಿ ಕೈಲಿ ಕೊಡ್ತಾ ಇದ್ದಾರೆ. ಸರ ಎಲ್ಲ ತೆಗಿತಾ ಇದ್ದಾರೆ ನಮ್ಮಮ್ಮ. ಸರ ಎಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಇವಾಗ ತಾಮ್ರದ ಚೊಂಬೇನಿದೆ ಅದನ್ನು ತಗೊಂಡು ಹೋಗ್ತಾರೆ ಬಿಡಲಿಕ್ಕೆ. ಅಂದರೆ ಅದನ್ನು ಬಿಡಲ್ಲ, ಅದರಲ್ಲಿರೋ ನೀರನ್ನ ಕೆರೆಗೆ ಹಾಕಿಬಿಟ್ಟು ಮತ್ತು ಅದರಲ್ಲಿ ಗಂಗಮ್ಮನ ತುಂಬ್ಕೊಂಡು ಬರ್ತಾರೆ ಅದೇ ಚೊಂಬಿಗೆ. ನೋಡಿ ನಮ್ಮಮ್ಮ ಗೌರಮ್ಮನ ತಗೊಂಡು ಹೋಗ್ತಾ ಇದ್ದಾರೆ ಬಿಟ್ಟು ಬರಲಿಕ್ಕೆ. ಅಲ್ಲೇ ಯಾರ ಜೊತೆಗೂ ಏನೋ ಮಾತಾಡ್ತಾ ಇದ್ದಾರೆ. ಅದನ್ನು ಹೋಗ್ಬಿಟ್ಟು ಅಲ್ಲಿ ಹಾಕಿಬಿಟ್ಟು ನೆಕ್ಸ್ಟು ಗಂಗಮ್ಮನ ತುಂಬ್ಕೊಂಡು ಬರ್ತಾರೆ ಕೆರೆಯಿಂದ. ಗಂಗಮ್ಮನ ತುಂಬ್ಕೊಬಂದು ಮೊದಲು ಗೌರಿ ಹೇಗೆ ರೆಡಿ ಮಾಡಿದ್ವೋ ಹಾಗೆ ಗಂಗಮ್ಮನ ಕೂಡ ಹಾಗೆ ಚೆಂಡೆಲ್ಲ ಹಾಕಿಬಿಟ್ಟು ಸರ ಹಾಕಿಬಿಟ್ಟು ಸೇಮ್ ರೆಡಿ ಮಾಡಿಬಿಟ್ಟು ಅಮ್ಮ ಎಲ್ಲ ಪೂಜೆ ಮಾಡ್ತಾರೆ. ನಾನು ತಂಗಿ ನನ್ನ ಆಂಟಿ ಮಗಳು ಎಲ್ಲರೂ ಪೂಜೆ ಮಾಡಿದ್ವಿ. ನೆಕ್ಸ್ಟು ಪೂಜೆ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿಲಿ ದೀಪ ಬಿಡೋದಂತ ಇದೆ,
ಅದನ್ನು ದೀಪ ಬಿಟ್ಟು ಅಮ್ಮ ಬರಲಿಕ್ಕೆ ಹೋಗ್ತಾರೆ. ದೀಪ ಬಿಡುವಾಗ ಅದನ್ನ ಹಿಂದೆ ತಿರುಗಿ ನಾವು ನೋಡಬಾರ್ದು ನಮ್ಮ ಮನೆಯವರು. ಸೊ ನಾವೆಲ್ಲ ಮುಂದೆ ಮೇಲೆ ಹತ್ತಿ ಬಂದ್ವಿ. ಅಮ್ಮ ದೀಪ ಬಿಡ್ಲಿಕ್ಕೆ ಹೋಗಿದ್ದು. ಅಮ್ಮ ದೀಪ ಬಿಟ್ಟು ಬಂದರು, ನಾವು ಮುಂದೆ ಬಂದಿದ್ವಿ ಸ್ವಲ್ಪ. ಆಮೇಲೆ ಎಲ್ಲರೂ ಅಮ್ಮ, ನಾನು, ತಂಗಿ ಎಲ್ಲರೂ ಒಟ್ಟಿಗೆ ಮತ್ತೆ ರಿಟರ್ನ್ ಮನೆಗೆ ಹೋದ್ವಿ. ಮನೆಗೆ ಹೋಗ್ತಾ ಗಣೇಶನ ನೋಡಿಕೊಂಡು ಅಮ್ಮ ಮುಂದೆ ಹೋಗಿದ್ರು. ನಾನು, ತಂಗಿ, ತಮ್ಮ, ಅಪ್ಪಾಜಿ ಎಲ್ಲ ಗಣಪತಿ ನೋಡಿಕೊಂಡು ಪ್ರಸಾದ ತೊಗೊಂಡು ಮನೆಗೆ ಹೋದ್ವಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.